ಅಲ್ಲ, ಈ ಈ ಸನ್ನಿವೇಶದಲ್ಲಿ ಧ್ಯಾನದೊಂದಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಈ ನಮ್ಮ ಮಾತಿನ ಹಿನ್ನೆಲೆಯಲ್ಲಿ ನಾನು ಹೇಳೋದು. ಹಾಗಿದ್ದರೆ ನಾವು ಈಗ ಮಾಡಬೇಕಾದ್ದು ಏನನ್ನು ಇದಕ್ಕೆ ನಾನು ಪೂರಕವಾಗಿ ಒಂದು ಹಿನ್ನೆಲೆಯನ್ನು ಹೇಳ್ತೇನೆ. ನಮ್ಮ ಪುರಾತನ ಗಣರಾಜ್ಯಗಳಿದ್ದವು, ಸಣ್ಣ ಸಣ್ಣ ಗಣರಾಜ್ಯಗಳು. ಹಿಂಸೆಯನ್ನು ತೀರಾ ಕಡಿಮೆ ಮಟ್ಟದಲ್ಲಿ ಮಾಡಬಹುದಾಗಿದ್ದ, ಪೂರ್ತಿ ಅಹಿಂಸೆ ಆಗಿತ್ತೋ ಇಲ್ಲೋ ನಾನು ಹೇಳೋದಿಲ್ಲ ಅಂತ ಒಂದು ವ್ಯವಸ್ಥೆ. ಆವಾಗ ಇದ್ದ ತಂತ್ರಜ್ಞಾನದ ಬೆಳವಣಿಗೆ ಅಥವಾ ಇತ್ಯಾದಿಗಳು ತುಂಬ ಕಡಿಮೆ. ಆವಾಗ ಸಣ್ಣದಾಗಿ ಬದುಕಲಿಕ್ಕೆ ಸಾಧ್ಯ ಇತ್ತು. ಈಗ ಸಣ್ಣದಾಗಿ ಬದುಕಲು ಸಾಧ್ಯವಿಲ್ಲದಂಥ ಸ್ಥಿತಿಯನ್ನು ನಮಗೆ ನಾವೇ ಸೃಷ್ಟಿ ಮಾಡಿಕೊಂಡು ಬಿಟ್ಟಿದ್ದೇವೆ. ಇಂಥ ಹಿನ್ನೆಲೆಯಲ್ಲಿ ನಾವು ಮಾಡಬಹುದಾದ್ದು ಏನು ಅಂತ ಈಗ ನಾವು ಮಾತನಾಡಲಿಕ್ಕೆ ಗಾಂಧಿ ನಮ್ಮವರು, ಬುದ್ಧ ನಮ್ಮವ, ಮಹಾವೀರ ನಮ್ಮವ ಅಂತ ಹೇಳ್ಬೋದು. ಇದೆಲ್ಲ ಒಂದು ಅಗಾಧವಾದ ಪರಂಪರೆಯನ್ನು ಇಟ್ಟುಕೊಂಡು ಕೂಡ ಭಾರತ ಮಾಡಬಹುದಾದದ್ದು ಏನು, ಅಲ್ಲಿಗೆ ನಿಲ್ಲಿಸುವುದಿಲ್ಲ ನಾನು. ಆಮೇಲೆ ಭಾರತದ ಒಂದು ಭಾಗವಾಗಿ ಕರ್ನಾಟಕ ಮಾಡಬಹುದಾದ್ದೇನು, ಕರ್ನಾಟಕದ ಒಂದು ಭಾಗವಾಗಿ ನಾವು ತುಳುನಾಡಿನವರು ಮಾಡಬಹುದಾದ್ದೇನು, ತುಳುನಾಡಿನ ಒಂದು ಭಾಗವಾಗಿ ನಾನು ನೀವು ಮಾಡಬಹುದಾದ್ದೇನು, ಇದು ಪೂರ್ಣ ಕಲ್ಪನೆಯನ್ನು ಇಟ್ಕೊಂಡು ಹೇಳ್ತೇನೆ. ವಿಕೇಂದ್ರೀಕರಣ ಮಾತ್ರ ಇದಕ್ಕೆ ಅವಶ್ಯ. ಇದಕ್ಕಿರುವಂಥದ್ದು ವಿಕೇಂದ್ರೀಕರಣ ಮಾತ್ರ. ನಾವು ಏನು ಯಾವಾಗ ಗುಡಿ ಕೈಗಾರಿಕೆಗಳನ್ನು ನಾಶ ಮಾಡಿದೆವು, ಆಗ ನಾವು ಫ್ಯಾಕ್ಟ್ರಿಗಳನ್ನು, ದೊಡ್ಡ ಬಂಡವಾಳಶಾಹಿಗಳನ್ನು ನಾವು ಎದುರಿಗೆ ಇಟ್ಟುಕೊಂಡು ಅವರ ಹಿಂದೆ ಗುಲಾಮರಾಗಿ ದುಡಿಬೇಕಾಗ್ತದೆ. ಈ ಹಳ್ಳಿಯ ಒಬ್ಬ ಮನುಷ್ಯನಿಗೆ ಯಾವುದೇ ಬ್ಯಾಂಕಿಗೆ ಹೋದರೂ ಕೂಡ ಲೋನ್ ಕೊಡ್ತಾರೆ. ನಾನೊಂದು ಸಣ್ಣ ಗುಡಿ ಕೈಗಾರಿಕೆ ಮಾಡ್ತಾ ಇದ್ದೇನೆ, ನನಗೊಂದು 10,000 ಲೋನ್ ಕೊಡಿ ಅಂತ ಹೇಳಿದರೆ ಕೊಡೋದಿಲ್ಲ. ಆದರೆ 50,000 ಕೋಟಿಯನ್ನು ಒಂದೊಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ 50,000 ಕೋಟಿಯನ್ನು ಬ್ಯಾಡ್ ಡೆಪ್ಸ್ ಅಂತೇಳಿ ತಳ್ಳಿ ಹಾಕಿಬಿಡ್ತಾರೆ. ಈ ಬಡ ಬೋರೇಗೌಡನ ಬಗ್ಗೆ ಯಾರು ಏನು ಯೋಚಿಸಿದ್ದಾರೆ? 10,000 ಲೋನ್ ಅವನಿಗೆ ಸಿಗುವುದಿಲ್ಲ. ಅವನಿಗೆ ಅಷ್ಟೇ ಬೇಕಾದ್ದು, ನಾನೊಂದು ಸಣ್ಣ ಇಂಡಸ್ಟ್ರಿ ಓಪನ್ ಮಾಡ್ತೇನೆ, ಒಂದು ಸಣ್ಣ ಗೂಡಂಗಡಿ ಓಪನ್ ಮಾಡ್ತೇನೆ ಅಂತ ಹೇಳಿದರೆ ಕೊಡಲಿಕ್ಕೆ ಯಾವ ಬ್ಯಾಂಕುಗಳು ತಯಾರಿ ಇರುವುದಿಲ್ಲ. ಹಾಗಿದ್ರೆ ಏನಾಯಿತು ಅಂತ ಹೇಳಿದರೆ, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನೀವು ಮಾಡಿದಂತಹ ಎಲ್ಲ ಬೆನಿಫಿಟ್ಸ್ ಏನೆಲ್ಲ ಇದೆ ಅದು ಶ್ರೀಮಂತರನ್ನು ತಲುಪಿದೆ ಮತ್ತು ವಿದ್ಯಾವಂತರು ಅಂತ ತಿಳ್ಕೊಂಡವರನ್ನು ತಲುಪಿದೆ. ಹಳ್ಳಿಯ ಗಮಾರ ಕೂಡ ವಿದ್ಯಾವಂತ ಇರ್ಬೋದವ, ಅದು ಬೇರೆ ಸರಿ. ಒಳ್ಳೆಯದಾಗಿ ಬದುಕುವವನೇ ವಿದ್ಯಾವಂತ. ಇದು ಬಿಟ್ಟು ನಾವು ವಿಕೇಂದ್ರೀಕರಣ ನಾವು ಮಾಡ್ತಾ ಹೋದ ಹಾಗೆಯೇ ಬರುವಂಥ ಏನು ಬೆನಿಫಿಟ್ಸ್ ಬರ್ಬೋದು ಅನ್ನೋದನ್ನು ಚಿಂತಿಸೋದಕ್ಕೂ ನಾವು ಹೋಗಲಿಲ್ಲ. ಮತ್ತು ನಾವು ಈ ಶಾಲೆಗಳನ್ನು ಈಗ ನಿಮ್ಮ ಒಂದು ಸಬ್ಜೆಕ್ಟ್ ಇದ್ದ ಹಾಗೆ ಎಲ್ಲ ಕಡೆಗಳಲ್ಲಿ ಒಂದೇ ಥರದ ಗೌರ್ಮೆಂಟ್ ಕೊಡುವಂಥ ಶಿಕ್ಷಣವನ್ನೇ ಎಲ್ಲ ಕಡೆಯಲ್ಲಿ ಇರಬೇಕು, ಪ್ರೈವೇಟ್ ಸೆಕ್ಟರ್ ಅನ್ನುವಂಥದ್ದು ಹೋಗಬೇಕು ಅಂತ ಮಾಡಿ ಕಂಪ್ಲೀಟ್ ಆಗಿ ಹೋದರೆ ನೈತಾಲಿನ ಥರದ ಶಿಕ್ಷಣಗಳನ್ನು ನಾವು ಹಳ್ಳಿಯಿಂದಲೇ ಕೊಡ್ತಾ ಹೋದರೆ ಆಗ ಏನಾಗ್ತದೆ, ಮಕ್ಕಳು ಬೆಳೀತಾ ಹೋದ ಹಾಗೇ ಅವರಿಗೆ ಬೇಕಾದ ಆಹಾರವನ್ನು ಹೇಗೆ ಪ್ರೊಡ್ಯೂಸ್ ಮಾಡೋದಂತ ಗೊತ್ತಾಗ್ತದೆ ಅವರಿಗೆ. ಆಮೇಲೆ ಖಾಲಿ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ದೇಹದಿಂದ ಮಾಡುವಂಥ ಕೆಲಸ ಕೂಡ ಅದಕ್ಕೆ ಅಷ್ಟೇ ಬೆಲೆ ಇದೆ ಅನ್ನೋದು ತಿಳಿತದೆ ಅವರಿಗೆ. ಈಗ ಇಲ್ಲದಿದ್ದರೆ ಒಂದು ಇಂಜಿನಿಯರು, ಡಾಕ್ಟ್ರು ಕಲಿತವರು ಮಾತ್ರ ಅವರು ಕಾರಿನಲ್ಲಿ ಓಡಾಡ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ರಾಜಕೀಯ ಪುಡಾರಿಯ ಹಿಂದೆ ಅಲಿತಾ ಇರ್ತಾರೆ, ಅವರು ದೊಡ್ಡ ಜನಗಳಾಗ್ತಾರೆ ಅಂತ ಹೇಳುವಂಥದ್ದು ತಪ್ಪಿ ಒಬ್ಬ ಹಳ್ಳಿಯ ಗಮಾರ ಮತ್ತು ಇವರು ಸರಿ ಒಂದೇ ದಾರಿಯಲ್ಲಿ ಇರ್ಬೋದು ಅಂತ ತಿಳಿಯುವಂಥದ್ದು ಇದಕ್ಕೆ ವಿಕೇಂದ್ರೀಕರಣ, ನಿಜವಾದ ವಿಕೇಂದ್ರೀಕರಣ ಅದು. ಇದನ್ನು ಚೀನಾದಲ್ಲಿ ಮಾಡಿದ್ದಾರೆ. ಚೀನಾದಲ್ಲಿ ನಾನು ಯಾಕೆ ರೆಫರ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಚೀನಾದಲ್ಲಿ ಒಂದು ಹಂತದಲ್ಲಿ ಅಲ್ಲಿ ರೆಡ್ ಆರ್ಮಿ ಯಾವಾಗ ಸ್ಥಾಪನೆ ಆಯಿತು ಆ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಣುವಿಜ್ಞಾನಿ, ಆಮೇಲೆ ದೊಡ್ಡ ವಿದ್ವಾಂಸ, ದೊಡ್ಡ ಕಲಾಕಾರ, ದೊಡ್ಡ ಸಂಗೀತಗಾರ ಎಲ್ಲರೂ ಕೂಡ ದಿನದಲ್ಲಿ 4 ಗಂಟೆ ಹೋಗಿ ಅವರು ಕಡ್ಡಾಯವಾಗಿ ಹೊಲದಲ್ಲಿ ದುಡಿಲೇಬೇಕು. ಅಂದರೆ ದೇಹದಿಂದ ಮಾಡುವಂತಹ ಕೆಲಸವನ್ನು ಅವರು ಮಾಡಲೇಬೇಕು. ಆಮೇಲೆ ಇತರ ಸಮಯದಲ್ಲಿ ಅವರ ಯಾವ ಕೆಲಸಗಳಿದ್ದಾವೆ, ಅವರು ಯಾವುದರಲ್ಲಿ ಪರಿಣತರು ಆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ಇದನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದು ಮಾತ್ರ ಹಿಂಸೆ ಇಲ್ಲ. ನಮ್ಮ ಭಾರತದಲ್ಲಿ ಅಹಿಂಸಾತ್ಮಕವಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಳ್ಳಿಗಳಲ್ಲಿರುವ ಎಲ್ಲ ಶಾಲೆಗಳು, ಪೇಟೆಗಳಲ್ಲಿ ಕೂಡ ಶಾಲೆಗಳಲ್ಲಿ ಅದನ್ನೇ ಕಲಿಸಬೇಕು, ಹಳ್ಳಿಯಲ್ಲಿರುವ ಶಾಲೆಗಳಲ್ಲಿ ಅದನ್ನೇ ಕಲಿಸಿ ಒಟ್ಟಿಗೆ
ದೇಹದಿಂದ ಮಾಡುವ ಮಕ್ಕಳಲ್ಲಿ ಕೆಲಸಗಳನ್ನು ಕೂಡ ಮಾಡಿಸಿಕೊಂಡು ಬೇಕಾದಂಥ ಆಹಾರವನ್ನು ಪ್ರೊಡ್ಯೂಸ್ ಮಾಡುವಂಥದ್ದವರು. ಆಹಾರ ಮಾತ್ರ ಅಲ್ಲ, ಬೇರೆ ಕೆಲಸಗಳನ್ನು ಕೂಡ ಮಾಡಿಕೊಂಡು ನೈರ್ಮಲ್ಯದ ಬಗ್ಗೆ ಕಲ್ಪನೆ. ಹಳ್ಳಿ ಹಳ್ಳಿ ಮನೆಗಳಿಗೆ ಹೋಗಿಕೊಂಡು ಮಕ್ಕಳೇ ಹೋಗಿ ನೋಡಿ, ಈ ಥರ ನೀವು ನಿರ್ಮಲವಾಗಿರಬೇಕು. ಈ ಸಲ ಮೋದಿಯ ಪ್ಲ್ಯಾನ್ನ ಹಾಗೇನೆ ಬೇಕಿದೆ, ಯಾವುದು ಸ್ವಚ್ಛ ಭಾರತದ ಪ್ಲ್ಯಾನನ್ನು ಹಳ್ಳಿಯ ಮಕ್ಕಳೇ ಎದ್ದುಕೊಂಡು ಹೋಗಿ ಮಾಡಿದರೆ, ಅವರವರ ಮನೆಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಸ್ವಚ್ಛ ಭಾರತ ಅಂತ ಹೇಳುವಂಥದ್ದು ಅಲ್ಲಿಗೆ ಆಗಿಬಿಟ್ಟಿತ್ತು. ಆಮೇಲೆ ಹಳ್ಳಿಗಳಲ್ಲಿರುವ ಶಾಲೆಗಳಲ್ಲಿ ಆ ಥರದ ವಿದ್ಯಾಭ್ಯಾಸವನ್ನು ನಾವು ಕೊಟ್ಟರೆ ಅವರಿಗೆ ಕೊಡುವಂಥದ್ದು ಎಲ್ಲ ಮತಗಳು ಒಂದು, ಮೂಲಭೂತವಾಗಿ ಎಲ್ಲ ಮತಗಳು ಒಂದು, ಎಲ್ಲ ದೇವರುಗಳು ಒಂದು ಅನ್ನುವ ಶಿಕ್ಷಣವನ್ನು ಚಿಕ್ಕಂದಿಲೇ ನಾವು ಕೊಡ್ತಾ ಹೋದರೆ ಇದು ವಿಕೇಂದ್ರೀಕರಣಕ್ಕೆ ಸಹಾಯಕ ಆಗ್ತದೆ. ಆಗ ಒಂದು ಗೌರ್ಮೆಂಟ್ ಹಣವನ್ನು ಹೆಚ್ಚು ಖರ್ಚು ಮಾಡಬೇಕಾಗಿಯೂ ಇಲ್ಲ, ಅಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಅಲ್ಲಿ ಆದರೆ ಸುತ್ತಮುತ್ತಲಿನ ಇದರಲ್ಲಿ ಅವರು ಕೆಲಸಗಳನ್ನು ಮಾಡಿಕೊಂಡು, ಮಕ್ಕಳು ಉಪಾಧ್ಯಾಯರು ಕೆಲಸಗಳನ್ನು ಮಾಡಿಕೊಂಡು ಅಲ್ಲಿ ಪ್ರೊಡಕ್ಷನೂ ಆಗ್ತದೆ. ಅಲ್ಲಿ ಅದೇ ಥರದಲ್ಲಿ ಅಲ್ಲಿ ನೀತಿಯನ್ನು ಕಲಿಸಲಿಕ್ಕೂ ಆಗ್ತದೆ. ಎಲ್ಲ ದೇವರುಗಳು ಒಂದೇ ಅನ್ನುವ ನೀತಿಯನ್ನು ಕಲಿಸಲಿಕ್ಕಾಗ್ತದೆ, ಮತೈಕ್ಯವನ್ನು ಕಲಿಸಲಿಕ್ಕಾಗ್ತದೆ, ಎಲ್ಲ ಮತಗಳು ಒಂದೇ ಹೇಳುವಂಥದ್ದು, ಭೇದ ಭಾವ ಇಲ್ಲ, ಶ್ರೀಮಂತ ಬಡವ ಅನ್ನುವಂಥದ್ದು ಇಲ್ಲ ಅಂತ ಹೇಳುವಂಥದ್ದು ಕಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಗುರುಕುಲಗಳ ಥರದಲ್ಲಿ ಹಳ್ಳಿಯಲ್ಲಿರುವ ಎಲ್ಲ ಶಾಲೆಗಳಲ್ಲಿ ನಾವು ಈ ನೀತಿಯ ಇದನ್ನು ಬೆಳೆಸ್ತಾ ಹೋದರೆ ಖಂಡಿತವಾಗಿಯೂ ನೀವು ಹೇಳುವಂಥ ಸಮಸ್ಯೆಗಳಿಗೆ ಎಲ್ಲ ಇದನ್ನು ನಾನು ಟೋಟಲ್ ಆಗಿ ನಾನು ಇದರಲ್ಲಿ ಇದೇ ಉತ್ತರ ಅಂತ ಹೇಳ್ತೇನೆ. ಅಲ್ಲ, ನೀವು ಹೇಳಿದ ಉತ್ತರ ತುಂಬ ಸಮಂಜಸ ಇದೆ. ಆದರೆ ನನ್ನ ಸಮಸ್ಯೆ ಇರೋದು ಬೇರೆ ರೀತಿ. ಈಗ ವಿಕೇಂದ್ರೀಕರಣ ಅನ್ನೋದನ್ನು ಒಂದೋ ಪ್ರಭುತ್ವ ಮಾಡಬೇಕು. ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ ಹಾಗೆ 50,000 ಕೋಟಿ ರೂಪಾಯಿ ಸಾಲ ಹೊರಟೋಗ್ತದೆ, 10,000 ರೂಪಾಯಿ ಸಾಲ ಸಿಗುವುದಿಲ್ಲ ಅನ್ನುವಂಥ ಪರಿಸ್ಥಿತಿ. ಇದು ಏನು ಅಂದರೆ ಪ್ರಭುತ್ವದ ಮೇಲೆ ಹಣದ ಒಡೆತನ. ನಿಜವಾಗಿ ಪ್ರಭುತ್ವ ಒಡೆಯನಾಗಿರಬೇಕಿತ್ತು, ಆದರೆ ಹಣ ಪ್ರಭುತ್ವವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟಿರುವ ಒಂದು ಸನ್ನಿವೇಶ. ಹಾಗಿರುವಾಗ ಒಬ್ಬ ಗುಡಿ ಕೈಗಾರಿಕೆ ಮಾಡುವವನಿಗೆ ಪ್ರಭುತ್ವ ಸಹಾಯವನ್ನು ಮಾಡುವ ಸಾಧ್ಯತೆ ಕಡಿಮೆ, ಅದು ಮಾಡೋದು ಕಡಿಮೆ. ಒಂದು ಆ ಪರಿಸ್ಥಿತಿ ಇದೆ. ಎರಡನೆಯದು, ನಮ್ಮ ಹಣದ ಹಿಂದೆ ನಿಂತಿರತಕ್ಕಂಥ ವ್ಯವಸ್ಥೆಯಲ್ಲಿ ಬಹುಶಃ ಗಾಂಧಿಯ ನಂತರ ಹಣದ ಶಕ್ತಿಯನ್ನು ಎದುರಿಸುವುದು ಹೇಗೆ ಅಂತೇಳಿ ನಮಗೆ ಕಲಿಸಿದವರು ಯಾರೂ ಇಲ್ಲ. ಈ ವ್ಯವಸ್ಥೆಯಲ್ಲಿ ಶಿಕ್ಷಣದ ಪ್ರಶ್ನೆ ಬಂದಾಗಲೂ ಕೂಡ ಮಕ್ಕಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗುವ ಸರಕುಗಳನ್ನಾಗಿ ಮಾಡುವ ಪದ್ಧತಿಗೆ ಪೇರೆಂಟ್ಸು ಒಪ್ಕೊಂಡಿದ್ದಾರೆ, ಶಿಕ್ಷಕರು ಒಪ್ಕೊಂಡಿದ್ದಾರೆ, ಪ್ರಭುತ್ವ ಅಂತೂ ಹೇಗೂ ಒಪ್ಕೊಂಡಿದೆ. ಈ ಸನ್ನಿವೇಶ ಇದೆ. ಈ ಸನ್ನಿವೇಶ ಇರುವಲ್ಲಿ ನಾವು ಚರ್ಚೆಗಳನ್ನು ಮಾಡ್ತೇವೆ. ಅಲ್ಲೋ ಇಲ್ಲೋ ಒಬ್ಬೊಬ್ಬರು ಚಿಂತಕರು ಚರ್ಚೆಯನ್ನು ಮಾಡಬಹುದು. ಈ ಚರ್ಚೆಗಳು ಹೇಗಾಗ್ತವೆ ಅಂತ ಹೇಳಿದರೆ, ಅದು ಗೊತ್ತಿರುವವರಿಗೆ ಗೊತ್ತಿರುವುದನ್ನು ಹೇಳುವುದಕ್ಕಾಗಿ ಅಂತೇಳಿ ಆಗಿಬಿಡ್ತದೆ. ಇದು ಎಲ್ಲಿ ತಲುಪಬೇಕೋ ಅಲ್ಲಿಗೆ ತಲುಪುವುದಿಲ್ಲ. ಈ ತಲುಪಿಸುವ ಕೆಲಸ ಅಥವಾ ಅಲ್ಲಿ ಇರುವುದನ್ನೇ ನಮ್ಮ ಕಡೆಗೆ ತಂದುಕೊಳ್ಳುವ ಕೆಲಸವನ್ನು ಹೇಗೆ ಮಾಡಬಹುದು? ಶಿಕ್ಷಣ ಮಾತ್ರ. ಇದಕ್ಕಾಗಿ ಅದಕ್ಕೆ ಸರಿಯಾದ ಶಿಕ್ಷಣ ಆಗಬೇಕು. ಮಕ್ಕಳಿಂದಲೇ ಇದು ಡೆವಲಪ್ ಆದರೆ ಮಾತ್ರ. ಈಗ ಇರುವಂತಹ ಸ್ಥಿತಿಯಲ್ಲಿ ಏನನ್ನೂ ಮಾಡಲಿಕ್ಕಾಗದ ಸ್ಥಿತಿ ಇದೆ, ಅದು ಒಪ್ಪಿಕೊಳ್ಳೇಬೇಕು ನಾವು. ಇನ್ನು ನಾವು ಬೇಸಿಕ್ ಲೆವೆಲ್ದಿಂದ ಮಕ್ಕಳಿನ ಮೂಲಕ ಅದು ಮೇಲೆ ಬರುವ ಹಾಗೆ ಮಾಡಬೇಕು ಹೊರತು ಗಾಂಧಿ ಪ್ರಣೀತ ದಾರಿಯಲ್ಲಿ ಹೋಗದೆ ಇನ್ನೊಂದು ದಾರಿಯಲ್ಲಿ ನಾವು ಹೋದದ್ರ ಫಲ ಇದು. ಅದು ಆಗುವಲ್ಲಿವರೆಗೆ ಈ ಬದಲಾವಣೆಗಳನ್ನು ತರಲು ಸಾಧ್ಯ ಇಲ್ಲ. ಪ್ರಭುತ್ವ ಅದೇ ಥರದಲ್ಲಿ ನಾಮ್ ಚಾಮ್ಸ್ಕಿ ಒಂದು ಇದನ್ನು ಮಾತನ್ನು ಹೇಳ್ತಾನೆ, ಪ್ರಭುತ್ವಕ್ಕೆ ನಾವು ಎಲ್ಲವನ್ನು ಕೊಡಬೇಕು, ಬಹುರಾಷ್ಟ್ರೀಯ ಕಂಪನಿಗಳಿಗಲ್ಲ ಅಂತ ಹೇಳ್ತಾನೆ. ನಾಮ್ ಚಾಮ್ಸ್ಕಿ ಅದನ್ನು ಭಾಳ ಚಂದವಾಗಿ ಹೇಳ್ತಾನೆ. ಈಗ ಏನಾಗ್ತಾ ಇದೆ, ಅಮೇರಿಕದಲ್ಲೇ ಆಗಲಿ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೇ ಆಗಲಿ ಪ್ರಭುತ್ವ ಅಂತ ಹೇಳುವಂಥದ್ದಲ್ಲ, ಅಲ್ಲಿ ಪ್ರಭುತ್ವವನ್ನು ಕೂಡ ಅದು ಒಂದು ಸರಕು, ಒಂದು ಕೊಳ್ಳಬಹುದಾದ ಸರಕು. ಈಗ ನಿಮ್ಮ ಒಪಿನಿಯನ್, ಈ ಟೂತ್ ಪೇಸ್ಟ್ ಬೇಕು, ಈ ಸೋಪು ಬೇಕು ಅಂತ ಹೇಳುವಂಥದ್ದು ಹೇಗೆ ಒಂದು ಸರಕ, ಅದಕ್ಕೆ ಬೇಕಾದ ಜಾಹೀರಾತುಗಳು ಅದನ್ನು ಒದಗಿಸ್ತಾವ. ಆ ವಸ್ತು ಒಳ್ಳೆಯದಿಲ್ಲದಿದ್ದರೂ ಅದೇ ನೀವು ಪರ್ಚೇಸ್ ಮಾಡಿದರೆ ಮಾತ್ರ ನಿಮ್ಮ ಘನತೆಗೆ ಒಂದು ಸರಿ ಅಂತ ಹೇಳುವಂಥ ಒಂದು ಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ್ದಾವ. ಅದೇ ರೀತಿ ವಿದ್ಯಾಭ್ಯಾಸ ಕೂಡ ಇಂಥದ್ದನ್ನು ನೀವು ಕಲಿಸಿದರೆ ಮಾತ್ರ ನೀವು ನಿಮ್ಮ ಮಕ್ಕಳನ್ನು ನೀವು ಸರಿ ದಾರಿಯಲ್ಲಿ ಕೊಂಡೋಗ್ತಾ ಇದ್ದೀರಿ, ಇಲ್ಲ ಅಂಥೇಳಿ ದಾರಿಯಲ್ಲಿ ಕೊಂಡೋಗ್ತಾ ಇಲ್ಲ ಅಂತ ಹೇಳುವಂಥ ತಪ್ಪು ತಿಳುವಳಿಕೆಗಳನ್ನು ಮಾಡುವಂಥದ್ದು. ಇದು ಎಲ್ಲವೂ ನಾಮ್ ಚಾಮ್ಸ್ಕಿ ಇದರಲ್ಲಿ ಬರ್ತದೆ. ಅವ ಹೇಳುವಂಥದ್ದು ಪ್ರಭುತ್ವಕ್ಕೆ ನೀವು ಪೂರ್ತಿಯಾಗಿ ಪ್ರಭುತ್ವದ ಕೈಯಲ್ಲಿ ಇದನ್ನು ಬೆಳೆಸುವ ಜವಾಬ್ದಾರಿಯನ್ನು ನೀವು ಕೊಡಬೇಕು, ಅದು ನಿಮ್ಮ ಕರ್ತವ್ಯ.
ನೀವು ಓಟ್ ಹಾಕ್ತೀರಿ. ನೀವು ಓಟ್ ಹಾಕುವಾಗ ಅದನ್ನು ಹೇಳಬೇಕು, ಇದು ಹೀಗೆ ಆದರೆ ಮಾತ್ರ ನಾವು ಓಟ್ ಹಾಕ್ತೇವೆ, ಇಲ್ಲದಿದ್ದರೆ ನೋಟ ಮಾಡಿ, ಬೇಡ ನಾವು ಓಟ್ ಹಾಕೋದೇ ಇಲ್ಲ ಅಂತ ಹೇಳುವಂಥ ಸ್ಥಿತಿ. ಎಲ್ಲರೂ ಇದಾದರೆ, ಈ ಒಂದು ಅವೇರ್ನೆಸ್ ಜನರಲ್ಲಿ ಕ್ರಿಯೇಟ್ ಆದರೆ ಆಗ ಮಾತ್ರ ಪ್ರಭುತ್ವ ಎಲ್ಲವನ್ನು ಕೈಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಬಹುರಾಷ್ಟ್ರೀಯ ಕಂಪನಿಗಳೇ ನಮ್ಮನ್ನು ಮಾರುವ ಇದಾಗಬೇಕಾಗಿಲ್ಲ. ಈಗ ಏನಾಗಿಬಿಟ್ಟಿದೆ, ನಮ್ಮ ಒಪಿನಿಯನ್ಸ್ ಕೂಡ ಒಂದು ಮಾರಲ್ಪಡುವ ವಸ್ತುವಾಗಿದೆ. ಉಪ್ಪು ಒಂದು ಮಾರಲ್ಪಡುವ ವಸ್ತು ಆದ್ದಕ್ಕೆ ಗಾಂಧೀಜಿ ಅಷ್ಟೆಲ್ಲ ದೊಡ್ಡ ಹೋರಾಟವನ್ನು ಮಾಡಿದರು. ಈಗ ಮಧ್ಯಪ್ರದೇಶದಲ್ಲಿ ಒಂದು ನದಿ ಇದೆ, ನದಿ ಹರಿತಾ ಇದೆ. ಯಾವ ನದಿ ಅನ್ನೋದು ಅನ್ಇಂಪಾರ್ಟೆಂಟ್. ಅದು ಆ ನದಿಯಲ್ಲಿ 25 ಕಿಲೋಮೀಟರ್ವರೆಗಿನ ದೂರದಲ್ಲಿ ಬದಿಯಲ್ಲಿ ದಡದಲ್ಲಿ 1 ಕಿಲೋಮೀಟರ್ವರೆಗೆ ಯಾರೂ ಅಲ್ಲಿ ಎಂಟರ್ ಆಗುವ ಹಾಗೆ ಇಲ್ಲ. ಅದನ್ನು ಬಹುರಾಷ್ಟ್ರೀಯ ಕಂಪನಿಗೆ ಮಾರಿದ್ದಾರೆ. ಆ ನೀರನ್ನು ಅವರಿಗೆ ತಗೊಳ್ಳುವಂಥ ಹಕ್ಕು ಅವರಿಗೆ. ಹಾಗಿದ್ರೆ ಅದರ ಸುತ್ತ ಇರುವಂಥ ಆದಿವಾಸಿಗಳು ಅಥವಾ ಹಳ್ಳಿ ಜನರೆಲ್ಲ ಏನು ಮಾಡಬೇಕು? ಅಂದರೆ ನೀರು ಒಂದು ಮಾರಲ್ಪಡುವ ವಸ್ತು, ಅದಕ್ಕೂ ಟ್ಯಾಕ್ಸ್ ಬರ್ಬೋದು, ಇನ್ನು ಉಪ್ಪಿಗೂ ಟ್ಯಾಕ್ಸ್ ಬರ್ಬೋದು. ಹಾಗಿದ್ರೆ ನಿಮ್ಮ ಪ್ರತಿಯೊಂದು, ನೀವು ಎಜುಕೇಷನ್ಗೆ ಪ್ರತಿಯೊಂದಕ್ಕೂ ನಿಮಗೆ ಟ್ಯಾಕ್ಸ್ ಬರ್ತಾ ಹೋಗ್ಬೋದು ಅಲ್ವಾ? ಇದು ಪ್ರಭುತ್ವಕ್ಕೆ ಒಂದು ನಾವು ದಾರಿಯನ್ನು ಮಾಡಿಕೊಳ್ಬೇಕು. ಪ್ರಭುತ್ವವೇ ಇದರ ಮೇಲೆ ಒತ್ತಡವನ್ನು ಹೇರಿಕೊಂಡು ಇದು ಮಾಡಬೇಕು ಜನರ ಮೇಲೆ. ಹಾಗೆ ಜನರು ಅದನ್ನು ಪರಸ್ಪರವಾಗಿ ಓಟ್ ಹಾಕುವಾಗಲಿ ಈ ಥರ ಟೈಮ್ನಲ್ಲಾಗಲಿ ಅದನ್ನು ಪ್ರಭುತ್ವಕ್ಕೆ ಹೇಳಿಕೊಡುವ ಕೆಲಸವನ್ನು ನಾವು ನಾವು ಅಂತ ಹೇಳೋದಿಲ್ಲ, ಧೀಮಂತರು ಮಾಡಬೇಕಾದ ಕೆಲಸ ಪ್ರಭುತ್ವಕ್ಕೆ ಇದನ್ನು ಹೇಳಿಕೊಡಬೇಕಾದ್ದು. ತಾನು ಮೇಲೆ ಹೋಗಬೇಕು ಅಂತ ಹೇಳುವಂಥ ಒಂದು ಸಣ್ಣ ಪುಟ್ಟ ಆಕಾಂಕ್ಷೆಗಳ ಮೇಲೆ ನಿಲ್ಲದೆ ಪ್ರಭುತ್ವಕ್ಕೆ ನಾವು ಸರಿಯಾದ ಶಿಕ್ಷಣವನ್ನು ಕೊಡಿ, ಮಕ್ಕಳಿಗೆ ಅವರಿಗೆ ಸ್ವತಂತ್ರವಾಗಿ ಬದುಕುವ ಹಾಗೆ ಮಾಡಿ, ಅವರು ಯಾವುದು ಹಳ್ಳಿ ಶಾಲೆಗಳಲ್ಲಿ ಏನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಏನು ವಸ್ತುಗಳನ್ನು ಮಾಡಿದ್ದಾರೆ ಅದನ್ನು ಖರೀದಿಸಿ ಮಾರಾಟ ಮಾಡುವ ಕೆಲಸ ಸರ್ಕಾರ, ಅದನ್ನು ಸರ್ಕಾರ ಇಟ್ಟುಕೊಳ್ಳಬೇಕು. ಆದರೆ ಅದನ್ನು ಮಾಡಿದ್ದರಿಂದ ಒಂದು ಶಿಕ್ಷಣ ಬೆಳೀತದೆ, ಒಂದು ನೀತಿ ಬೆಳೀತದೆ, ಮಕ್ಕಳಿಗೆ ಒಂದು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಕಲ್ಪನೆ ಉಂಟಾಗ್ತದೆ. ಅದರಿಂದ ಮತ್ತೆ ಆ ಮಕ್ಕಳು ಹುಟ್ಟಿ ಬೆಳೆದಂತಹ ಮಕ್ಕಳು ಇಲ್ಲ ಏನಾದರೂ ನಾವು ಅಪೇಕ್ಷಿಸಬಹುದಷ್ಟೇ ಹೊರತು ಪ್ರಸ್ತುತ ರಾಜಕೀಯದ ಸ್ಥಿತಿಯಲ್ಲಿ ನಾವು ದೊಡ್ಡದಾಗಿ ಏನನ್ನು ಅಪೇಕ್ಷಿಸಿಕೊಳ್ಳುವಂಥ ಆಸೆಯಲ್ಲಿ ನಾನು ಇಟ್ಟುಕೊಂಡಿದ್ದೆ. ನಡೀತಾ ಹೋಗ್ತದೆ ಅಂತ ಅಷ್ಟೇ, ಕಲ್ತಾರೆ. ಈಗ ಶಿಕ್ಷಣದ ಬಗ್ಗೆ ಹೇಳಿದ್ರಿ, ನಾನು ಈ ಕ್ಷಣದ ಶಿಕ್ಷಣದ ಸ್ಥಿತಿಯನ್ನು ಮೊದಲು ನಿಮಗೆ ಹೇಳ್ತೇನೆ. ಇವತ್ತು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳಿವೆ, ಯಾವುದು ವಾಸ್ತವಿಕವಾಗಿ ಆಗ್ತಾ ಇದೆ ಅಂತ ನನಗೆ ಅನಿಸುವುದಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ಹೇಳಿದರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನೋದು ಒಂದು ಹಲವು ಇಮೋಷನ್ಸ್ಗಳನ್ನು ಒಳಗೊಂಡಂಥ ಒಂದು ಗ್ಯಾಂಗನ್ನು ನಿರ್ಮಾಣ ಮಾಡ್ತಾ ಹೋಗ್ತದೆ. ಅಲ್ಲಿ ಎಲ್ಲೋ ಒಂದಷ್ಟು ಚಿಂತನಶೀಲತೆಗಳು ಬರ್ಬೋದು, ಅದನ್ನಿಲ್ಲ ಅಂತ ಹೇಳೋದಿಲ್ಲ ನಾನು. ಅದು ಇಂಡಿವಿಜುವಲ್ ಪ್ರಯತ್ನದ ಪರಿಣಾಮವನ್ನು. ಇಂಥ ಸನ್ನಿವೇಶದಲ್ಲಿ ಮುಂದಿನ ಸದ್ಯೋ ಭವಿಷ್ಯದಲ್ಲಿ ಇನ್ನೊಂದು 20 ವರ್ಷಗಳ ನಂತರವೋ ಏನೋ ಈ ಶಿಕ್ಷಣದ ಸನ್ನಿವೇಶ ಏನಾದರೂ ಗಾಂಧಿ ಪ್ರಣೀತ ದಾರಿಗೆ ಸೂಕ್ತವಾಗುವ ಹಾಗೆ ಬದಲಾವಣೆಯನ್ನು ಕಾಣಬಹುದು ಅಂತ ನಿಮಗೆ ಅನಿಸ್ತದ? ಸರಿಯಾದ ದಾರಿಯಲ್ಲಿ ಹೋದರೆ ಆಗ್ಬೋದು. ಇನ್ನೂ ಕೂಡ ಅದಕ್ಕೆ ನಾನು ಮತ್ತೆ ಪುನಃ ನೀತಿಯ ನೆಲೆಗಟ್ಟನ್ನೇ ನಾನು ಹೇಳಬೇಕಾಗ್ತದೆ. ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಒಂದು ನೈ ತಾಲೀಮನ ಇದನ್ನು ಶಿಕ್ಷಣ ಪ್ರಣಾಳಿಯನ್ನು ಸಿದ್ಧಪಡಿಸಿದ್ರು. ಅದು ಹೇಗಿದೆ ಅಂತ ಹೇಳಿದರೆ, ಒಟ್ಟಾರೆಯಾಗಿ ಸಣ್ಣ ಮಕ್ಕಳ ಇಡೀ ಜವಾಬ್ದಾರಿಯನ್ನು ಪೇರೆಂಟ್ಸ್ ಬಂದು ಅವರಿಗೆ ಒಪ್ಪಿಸಬೇಕು. ಗಾಂಧೀಜಿಯ ಪೊಸಿಷನ್ ಬಹಳ ವಿಚಿತ್ರ. ಅಲ್ಲಿ ಗುಜರಾತಿ ಮಕ್ಕಳು ಸ್ವಲ್ಪ, ಆಮೇಲೆ ಹಿಂದಿ, ಆಮೇಲೆ ತಮಿಳು, ಮಲಯಾಳಂ, ತೆಲುಗು, ಇವರು ಎಲ್ಲ ಮಕ್ಕಳು. ಆಮೇಲೆ ಮಕ್ಕಳ ಏಜ್ ಗ್ರೂಪು ಒಂದು 6 ವರ್ಷದಿಂದ ಒಂದು 70 ವರ್ಷದವರೆಗೆ, ಇವರೆಲ್ಲರೂ ಮಕ್ಕಳೇ. ಇವರಿಗೆಲ್ಲರೂ ಗಂಡಸರು ಹೆಂಗಸರು, ಇವರಿಗೆಲ್ಲರಿಗೂ ಕಲಿಸಬೇಕಾದಂಥ ಸ್ಥಿತಿ. ಗಾಂಧೀಜಿ ಅದಕ್ಕೆ ಬೇಕಾದಂಥ ಹಿಂದಿ ಆಮೇಲೆ ಬೇರೆ ಭಾಷೆಗಳನ್ನು ಕಲಿತುಕೊಂಡು ಅದನ್ನು ಅವರು ಗುಜರಾತಿಗೆ ಮತ್ತು ಇದಕ್ಕೆ ತರ್ಜುಮೆ ಮಾಡಿಕೊಂಡು, ಹಿಂದಿಗೆ ತರ್ಜುಮೆ ಮಾಡಿಕೊಂಡು ಮತ್ತು ಇಂಗ್ಲೀಷಿಗೆ ತರ್ಜುಮೆ ಮಾಡಿಕೊಂಡು ಅವರು ಕಲಿಸಬೇಕಾದ ಸ್ಥಿತಿ ಇತ್ತು. ಆದರೂ ಕೂಡ ಆ ಎಕ್ಸ್ಪೆರಿಮೆಂಟಲ್ಲಿ ಅವರಿಗೆ ಸಕ್ಸಸ್ ಸಿಕ್ಕಿತ್ತು, ಜಯ ಗಳಿಸಿದರು. ಅವರು ಇಂಡಿಯಾದಲ್ಲಿ ಬಂದು ಸೇವಾಗ್ರಾಮದಲ್ಲಿ ಅದನ್ನು ಅವರು ಆ ಪ್ರಣಾಳಿಯ ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಪ್ರಯತ್ನ ಮಾಡಿದರು. ಸಾಧ್ಯ ಆಗಿದೆ, ಅವರಿಗೆ ಆಗಲಿಲ್ಲ ಅಂತಲ್ಲ. ಆ ಕಾಲದಲ್ಲಿ ಇವರ ಶಿಕ್ಷಣ ಪ್ರಣಾಳಿ ಮಕ್ಕಳಿಗೆ ಒಂದು ಬೆಳೆದ ಮಕ್ಕಳು 10 ವರ್ಷದ ಶಿಕ್ಷಣ, ಆರಂಭಿಕ ಶಿಕ್ಷಣ, ಆಮೇಲೆ ಉಳಿದ ಮತ್ತೊಂದು ಕಾಲೇಜಿಟಿಕ್ ಎಜುಕೇಷನ್ನ ಶಿಕ್ಷಣ,
ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅವರು ಮಾಡಿದರು. ಅನಂತರದ ಶಿಕ್ಷಣದಲ್ಲಿ ನೀತಿ ಬೋಧೆ ಮತ್ತು ನಾವು ಒಂದೊಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಸಬ್ಜೆಕ್ಟ್ಸನ್ನು ತಗೊಂಡು ಮಾಡಿದ್ದು. ಅದೇ ಥರದಲ್ಲಿ ವಯಸ್ಕರ ಶಿಕ್ಷಣದ ಪದ್ಧತಿಯನ್ನು ಕೂಡ ಅವರು ಉಪಯೋಗಿಸಿಕೊಂಡಿದ್ದರು. ಇದರಿಂದಾಗಿ ಒಟ್ಟಾರೆಯಾಗಿ ಒಂದು ಶಾಲೆ ಅಂತ ಹೇಳುವಂಥದ್ದು ಸಣ್ಣ ಮಕ್ಕಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ದುಡಿದು ಬರುವಂಥ ಒಬ್ಬ ಕೃಷಿ ಕಾರ್ಮಿಕನಿಗೆ ಸಂಜೆ ಹೊತ್ತಿನಲ್ಲಿ ಶಿಕ್ಷಣ ಸಿಗ್ತಾ ಇತ್ತು ಗಾಂಧಿ ಪ್ರಣೀತ ಶಾಲೆಯಲ್ಲಿ. ಅದಕ್ಕೆ ಕಲಿಸ್ತಾ ಇರುವಂಥ ಮಕ್ಕಳು ಈ ಮಕ್ಕಳಲ್ಲಿ ಕೆಲವು ಕಲಿಸ್ತಾ ಇದ್ದರು, ಅವರ ತಂದೆ ತಾಯಿಗಳಿಗೆ, ಅವರ ಅಜ್ಜ ಅಜ್ಜನಿಗೆ ಇವರು ಕಲಿಸ್ತಾ ಇದ್ದರು. ಹಾಗೆಯೇ ಅಲ್ಲಿಯ ಕಾಲೇಜ್ ಎಜುಕೇಷನ್ನ ಥರದ ಶಿಕ್ಷಣದಲ್ಲಿ ಇವರನ್ನು ಕಲಿಸ್ತಾ ಇದ್ದರು. ಹಾಗೆಯೇ ಬೇರೆ ಬೇರೆ ಶಿಲ್ಪದಲ್ಲಿ, ಆಮೇಲೆ ಇಂಜಿನಿಯರಿಂಗ್ ಇದರಲ್ಲಿ, ಡಾಕ್ಟರ್ ಇದರಲ್ಲಿ ಅದರಲ್ಲಿ ಎಲ್ಲವನ್ನು ಕೂಡ ಕಲಿಸುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಗಾಂಧಿ ಯಾವತ್ತೂ ಕೂಡ ತಂತ್ರಜ್ಞರು ಮತ್ತು ವಿಜ್ಞಾನಿಗಳ ಕೈಗೆ ಎಲ್ಲವನ್ನು ಒಪ್ಪಿಸಲಿಕ್ಕೆ ತಯಾರಿರಲಿಲ್ಲ. ಯಾಕೆಂತ ಹೇಳಿದರೆ ಅದನ್ನು ಅರುಂಧತಿ ರಾಯ್ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ದೇಹವನ್ನು, ನಮ್ಮ ಚಿಂತನೆಗಳನ್ನು ನಾವು ಇನ್ನೊಬ್ಬರಿಗೆ ವಹಿಸಿಕೊಟ್ಟ ಹಾಗೆ ಅಂತ. ತಂತ್ರಜ್ಞರು ಮಾಡೋದೇನು, ನಿಮ್ಮ ದೇಹದ ಒಂದೊಂದು ಭಾಗವನ್ನು ಅದಕ್ಕೆ ಒಬ್ಬೊಬ್ಬ ವಿಶೇಷಜ್ಞ, ಸ್ಪೆಷಲಿಸ್ಟ್. ತಂತ್ರಜ್ಞರು ಒಂದು ಯಂತ್ರದ ಭಾಗ, ಈ ಭಾಗ ಅವನಿಗೆ ಗೊತ್ತಿದೆ, ಇನ್ನೊಂದು ಭಾಗ ಅವನಿಗೆ ಗೊತ್ತಿಲ್ಲ. ಕಂಪ್ಯೂಟರ್ನಲ್ಲಿ ಚಿಪ್ಸ್ ಮಾಡೋದು ಒಬ್ಬನಿಗೆ ಗೊತ್ತುಂಟು, ಇನ್ನೊಬ್ಬನಿಗೆ ಅದನ್ನು ಜೋಡಿಸೋದು ಮಾತ್ರ ಗೊತ್ತು, ಇನ್ನೊಬ್ಬನಿಗೆ ಬೇರೆ ಯಾವುದೇ ಸರ್ವರನ್ನು ಪ್ರಿಪೇರ್ ಮಾಡುವಂಥದ್ದು ಗೊತ್ತು. ಅಷ್ಟೇ ಹೊರತು ಎಲ್ಲವನ್ನೂ ತಿಳಿದವಂಥ ಒಬ್ಬ ಕೂಡ ಇಲ್ಲ. ಆದರೆ ಹಿಂದಿನ ಕಾಲದ ಒಬ್ಬ ಡಾಕ್ಟ್ರನ್ನು ನೀವು ಯೋಚನೆ ಮಾಡಿ, ನಿಮ್ಮ ಹಳ್ಳಿಯಲ್ಲೇ ನೀವು ಯೋಚನೆ ಮಾಡಿ, ಅವನಿಗೆ ಎಲ್ಲವೂ ನಿಮ್ಮ ಕಿವಿ ನೋವಿನಿಂದ ಹಿಡಿದು ಕಣ್ಣು ನೋವಿನಿಂದ ಹಿಡಿದು ನಿಮ್ಮ ಶೀತ ಜ್ವರ ಇತ್ಯಾದಿ ಎಲ್ಲದಕ್ಕೂ ಔಷಧವನ್ನಲ್ಲಿ. ಅರುಂಧತಿ ರಾಯ್ ಇದನ್ನು ಹೇಳ್ತಾರೆ. ವಿಶೇಷಜ್ಞನಲ್ಲಿ ಗಾಂಧಿ ಹೇಳಿದ ಹಾಗೇನೆ ವಿಶೇಷಜ್ಞದಲ್ಲಿ ನೀವು ಹೊಟ್ಟೆ ನೋವಿಗೆ ನೀವು ಕಣ್ಣು ನೋವಿನ ಡಾಕ್ಟ್ರಲ್ಲಿ ಹೋದರೆ ಅವರು ಮದ್ದು ಕೊಡ್ತಾರೆ. ಅವನಿಗೆ ಗೊತ್ತಿಲ್ಲ. ಅವನಿಗೆ ಹಾಗಿದ್ರೆ ಇಡಿಯಾದ ಒಂದು ದೇಹ ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ. ಶಿಕ್ಷಣ ವ್ಯವಸ್ಥೆ ಕೂಡ ಇದರಿಂದ ಭಿನ್ನ ಅಲ್ಲ. ಇಡಿಯಾದ ಶಿಕ್ಷಣ ವ್ಯವಸ್ಥೆಯನ್ನು ಸಣ್ಣ ಎಲಿಮೆಂಟ್ರಿ ಶಾಲೆ ಇದಕ್ಕೆ ಒಬ್ಬ ಮಿನಿಸ್ಟರೇ ಬೇರೆ, ಹೈಸ್ಕೂಲಿನ ಮತ್ತು ಕಾಲೇಜಿನ ಇದಕ್ಕೆ ಮಿನಿಸ್ಟರೇ ಬೇರೆ, ಇದನ್ನೆಲ್ಲ ಒಟ್ಟಾರೆಯಾಗಿ ಯೂನಿವರ್ಸಿಟಿಗಳಲ್ಲಿ ನೋಡುವಂಥ ಆ ಮಿನಿಸ್ಟರ್ಗಳೇ ಬೇರೆ. ಅಂದರೆ ಆ ಸಂಸ್ಥೆಗಳು ಬೇರೆ 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 ಬೇರೆ. ಅಂದರೆ ಕಂಪಾರ್ಟ್ಮೆಂಟ್, ಪ್ರತಿಯೊಂದಕ್ಕೂ ಒಂದೊಂದು ಕಂಪಾರ್ಟ್ಮೆಂಟ್, ಫ್ರಾಗ್ಮೆಂಟೈಸೇಷನ್, ಎಲ್ಲವನ್ನು ಪುಡಿ 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 ಮಾಡಿ ಬೇರೆ ಬೇರೆ ತುಂಡುಗಳನ್ನಾಗಿ ನಾವು ಶಿಕ್ಷಣವನ್ನು ನಾವು ಕಲಿಸ್ತಾ ಇದ್ದೇವೆ. ಇದರಿಂದಾಗಿ ಒಟ್ಟಾರೆಯಾದ ಜೀವನಕ್ಕೆ ಪೂರಕವಾದಂಥ ಶಿಕ್ಷಣ ನಮಗೆ ಗೊತ್ತಿರುವುದಿಲ್ಲ. ಅದೇ ಥರ ಒಂದು ದೊಡ್ಡ ಯಂತ್ರದ ಬದಲು ಹಳ್ಳಿಯ ಇದಕ್ಕೆ ಬೇಕಾದಂತಹ, ಕೃಷಿ ಇದಕ್ಕೆ ಬೇಕಾದಂಥ ಸಣ್ಣ ಸಣ್ಣ ಯಂತ್ರಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಪ್ರತಿಯೊಂದನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಅಗತ್ಯ ನಮಗೆ ಬರ್ತಾ ಇರಲಿಲ್ಲ. ನೀವು ಸ್ಪ್ರೇಯರಿಗಾಗಿ ನೀವು ಹಾಲೆಂಡಿನ ಸ್ಪ್ರೇಯರನ್ನು ಹಿಡ್ಕೊಂಡು ಬರಬೇಕಾಗಿಲ್ಲ, ಅಥವಾ ಉಳ್ಳುವ ಯಂತ್ರವನ್ನು ನೀವು ಚೀನಾದಿಂದ ನೀವು ತರಬೇಕಾಗಿಲ್ಲ. ಅಂದರೆ ಒಟ್ಟಾರೆಯಾದ ಮೌಲ್ಯಯುತವಾದ ಶಿಕ್ಷಣವನ್ನು ನಮ್ಮ ದೇಶದಲ್ಲೇ ಮೇಡ್ ಇನ್ ಇಂಡಿಯಾ ಥರ, ನೀವು ಮೋದಿ ಹೇಳಿ ಯಾರು ಹೇಳಿ, ನಮ್ಮಲ್ಲೇ ಯಾವುದು ಸಾಧ್ಯ ಆಗ್ತದೆ ಅದನ್ನು ನಾವು ಕೊಡ್ತಾ ಹೋಗ್ತಾ ಇದ್ದರೆ ಶಿಕ್ಷಣದ ಮೂಲಕವೇ ನೀವು ಹೇಳುವಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಉಂಟು. ಆಗ ಮಾತ್ರ ನಮ್ಮ ಶಿಕ್ಷಣ ರಿಲೆವೆಂಟ್ ಆಗ್ತದೆ. ಮತ್ತು ಶಿಕ್ಷಣಕ್ಕೆ ನಾವು ಖರ್ಚು ಮಾಡುವಂಥದ್ದು ಯಾವ ಥರದಲ್ಲಿಯೂ ಏನೇನೂ ಸಾಲದು. ಮೌಲ್ಯಯುತವಾದ ಶಿಕ್ಷಣವನ್ನು ಕಲಿಸುವ ಅಧ್ಯಾಪಕರನ್ನು ತಯಾರು ಮಾಡಬೇಕು, ಅದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ಕೊಡಬೇಕು, ವಿದ್ಯಾರ್ಥಿಗಳನ್ನು ಕಡ್ಡಾಯವಾಗಿ ಅಲ್ಲೇ ಕಲಿಸಬೇಕು ಅಂತ ಹೇಳುವಂಥ ಒಂದು ಮನ ಪರಿವರ್ತನೆ ನಮ್ಮಲ್ಲಿ ಆಗಬೇಕು. ಹಣವೇ ಎಲ್ಲವನ್ನು ರೂಲ್ ಮಾಡ್ತದೆ ಅನ್ನುವಂಥ ಈ ನಮ್ಮ ಸಣ್ಣ ಬುದ್ಧಿಗಳು ಕಡಿಮೆ ಆದರೆ ಮೌಲ್ಯಯುತವಾದ ಶಿಕ್ಷಣ ನಮಗೆ ಸಿಗ್ತದೆ, ಮಕ್ಕಳಿಗೂ ಸಿಗ್ತದೆ, ನಮ್ಮ ದೇಶಕ್ಕೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ನೆರೆ ಪರಿಹಾರ ಕೇಂದ್ರ ಅಂತಿದ್ದಲ್ಲಿ ಮಳೆಗಾಲ ಮುಗಿದಾದ ಕೂಡಲೇ ನೆರೆ ಇದ್ದಲ್ಲಿ ತೆಗೆದು ಉಜ್ಜಿ ಬರ ಪರಿಹಾರ ಕೇಂದ್ರ 1937ನೇ ಇಸವಿಯಲ್ಲಿ ಇದೆ. 1987ರಲ್ಲಿ ಅದೇ ನೋಟಿಸು, ಅದೇ ಬೋರ್ಡ್ನಲ್ಲಿ ನೆರೆ ಪರಿಹಾರ, ಬರ ಪರಿಹಾರ ಉಂಟು. 50 ವರ್ಷಗಳಲ್ಲಿ